ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ವಿವಾಹ ತುಂಬ ಡಿಲೇ ಆಗ್ತಾ ಇದೆ ಅನ್ನುವಂಥ ಗಂಡು ಮತ್ತು ಹೆಣ್ಣಿಗಾಗಿ ಇವತ್ತಿನ ಒಂದು ಪರಿಹಾರವನ್ನು ನಾನು ವಿಶೇಷವಾಗಿ ಕೊಡ್ತಾ ಇದ್ದೀನಿ. ರೈಟ್, ಇದಕ್ಕೆ ಏನು ಮಾಡಬೇಕು ನೀವು ಅಂತ ಹೇಳಿದ್ರೆ, ಯಾವುದಾದ್ರೂ ದೇವಸ್ಥಾನಕ್ಕೆ ಶುಕ್ರವಾರ, ತಿಂಗಳಿಗೆ ಒಂದು ಸಲ ಹೋದರೂ ಪರವಾಗಿಲ್ಲ, ಯಾವುದಾದ್ರೂ ದೇವಸ್ಥಾನಕ್ಕೆ ಶುಕ್ರವಾರದಂದು ನೀವು ಹೋಗಬೇಕು. ಇದು ಯಾವುದಾದ್ರೂ ದೇವಸ್ಥಾನ ಅಂದರೆ ಏನು ಅಂತ ಹೇಳಿದ್ರೆ, ಇಲ್ಲಿ ಜೋಡಿ ದೈವಗಳು ಇರಬೇಕು. ನಮಗೆ ಮದುವೆ ಆಗಬೇಕಲ್ವಾ, ನಾವು ಸಿಂಗಲ್ ಇರೋ ದೇವಸ್ಥಾನಕ್ಕೆ ಹೆಂಗೆ ಹೋಗಕ್ಕೆ ಸಾಧ್ಯ? ಜೋಡಿ ಇರಬೇಕು, ಆಯಿತಾ? ಸೊ ಜೋಡಿ ಇರುವಂಥ ದೇವಸ್ಥಾನದಲ್ಲಿ, ಶಿವಪಾರ್ವತಿಯವರು ಇರುವಂಥ ದೇವಸ್ಥಾನದಲ್ಲಿ, ಲಕ್ಷ್ಮೀನಾರಾಯಣರು ಇರುವಂಥ ದೇವಸ್ಥಾನದಲ್ಲಿ, ಅರ್ಥ ಆಯ್ತಲ್ವಾ? ಜೋಡಿ ಅಂದರೆ ಏನು ಅಂತ ಹೇಳಿದ್ರೆ ಈ ಥರ ಜೋಡಿಯ ಸಮೇತವಾಗಿರುವಂಥ ದೇವಸ್ಥಾನಕ್ಕೆ ಭೇಟಿ ನೀಟ್ಟು ಅಲ್ಲಿ ಶುಕ್ರವಾರದಂದು ಹೂವಿನ ಹಾರ, ಮದುವೆ ಅಂದರೆ ಏನು, ಹಾರ ಬದಲಾಯಿಸ್ತೀವಿ, ಕರೆಕ್ಟಾ? ಸೊ ಹೂವಿನ ಹಾರವನ್ನು, 2 ಹೂವಿನ ಹಾರವನ್ನು ತಗೊಂಡೋಗಿ ಇಬ್ಬರಿಗೂ ಒಂದೊಂದು ಹೂವಿನ ಹಾರವನ್ನು ಸಮರ್ಪಣೆಯನ್ನು ನೀವು ಮಾಡಿ. ಇದರ ಜೊತೆಗೆ ಯಾವುದಾದ್ರೂ ಶುಭ ಸಮಾರಂಭಗಳಿಗೆ ನೀವು ಹೋಗಬೇಕಾದಂಥ ಪಕ್ಷದಲ್ಲಿ, ಮದುವೆ ಆಗಿಲ್ಲ ನಮಗಿನ್ನೂ ಅಂದರೆ ಅಂಥ ವ್ಯಕ್ತಿಗಳು ಸಾಧ್ಯವಾದರೆ, ನಿಮ್ಮಿಂದ ಸಾಧ್ಯವಾದರೆ ಬೆಳ್ಳಿಯ ಉಡುಗೊರೆಗಳನ್ನು ಅಲ್ಲಿ ಕೊಡೋದಕ್ಕೆ ಹೋಗಿ. ದುಡ್ಡು ಕೊಡಬೇಡಿ, ಕ್ಯಾಶ್ ಇತ್ಯಾದಿಗಳನ್ನ ಕೊಡುವಂಥದ್ದನ್ನೆಲ್ಲ ಮಾಡಬೇಡಿ. ಮುಯಿ ಇತ್ಯಾದಿಗಳನ್ನ ಹಾಕ್ತಾರೆ, ಅದಲ್ಲ. ಯಾರಿಗೆ ಮದುವೆ ಆಗಿಲ್ವೋ ಆ ಜೋಡಿಗಳ ಕೈಯಿಂದ ಬೆಳ್ಳಿ ಇತ್ಯಾದಿಗಳ ದಾನ ಆಗಬೇಕು. ಬೆಳ್ಳಿಯ ದಾನ, ಬೆಳ್ಳಿಯ ಪಾತ್ರೆಗಳಾಗಿರ್ಬೋದು, ಬೆಳ್ಳಿಯ ಒಡವೆಗಳಾಗಿರ್ಬೋದು, ಬೆಳ್ಳಿಗೆ ಸಂಬಂಧಪಟ್ಟಂಥ ಉಡುಗೊರೆ ಯಾವುದೇ ಇದ್ರೂ ಪರವಾಗಿಲ್ಲ. ಸರ್ ಒಂದು ಬೆಳ್ಳಿ ಇದು ಕಾಲ್ಗೆಜೆ ಕೊಡಲಾ, ಒಂದು ಉಡ್ದಾರ ಕೊಡಲಾ, ಒಂದು ಮಗು ಇದಕ್ಕೆ ಹೋಗ್ತಾ ಇದ್ದೀನಿ, ನಿಮ್ಮಿಷ್ಟ. ನಿಮ್ಮಿಂದ ಸಾಧ್ಯ ಆದರೆ, ಸಾಧ್ಯ ಇಲ್ಲ ಅಂದರೆ ಇದನ್ನು ಮಾಡೋದಕ್ಕೆ ಹೋಗಬೇಡಿ. ಅರ್ಥ ಆಯ್ತಲ್ವಾ? ಸಾಧ್ಯವಾದವರು ಇದನ್ನು ಮಾಡಿ. 3ನೇ ಪರಿಹಾರ ಏನು ಅಂತ ಹೇಳಿದ್ರೆ, ಯಾವುದೇ ಪರಿಹಾರ ಮಾಡ್ಬೋದು ಅಂದರೆ ಯಾವುದು ಬೇಕಾದ್ರೂ ಮಾಡ್ಬೋದು. ಸರಿ, ಯಾವುದೇ ಒಂದು ವಿವಾಹದಲ್ಲಿ, ನಿಮ್ಮನ್ನು ಕರೆದಿರುವಂಥ ವಿವಾಹದಲ್ಲಿ ತಾಳಿ ಕಟ್ಟುವಂಥ ಸಮಯದಲ್ಲಿ ಹೋಗಿ ಆ ಒಂದು ಸನ್ನಿವೇಶವನ್ನು ಕಣ್ಣಾರೆ ನೋಡಿ. ಯಾರಿಗೆ ಮದುವೆ ಆಗ್ತಾ ಇಲ್ವೋ, ಮದುವೆ ಡಿಲೇ ಆಗ್ತಾ ಇದೆ, ಮದುವೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೋಡಿ, ಆಲ್ರೆಡಿ ಒಂದು ಮದುವೆ ಆಗ್ಬಿಟ್ಟಿದೆ, 2ನೇ ಮದುವೆಗೆ ಟ್ರೈ ಮಾಡ್ತಾ ಇದ್ದೀನಿ, ಅವ್ರಿಗಲ್ಲ ನಾನು ಹೇಳ್ತಾ ಇರೋದು. ಫಸ್ಟ್ ಮದುವೆಗೆ ಟ್ರೈ ಮಾಡ್ತಾ ಇದ್ದಾರೆ, ನನಗೆ ಏಜ್ ಇದೆ, ನನಗೆ ಯೋಗ್ಯತೆ ಇದೆ, ಮದುವೆ ಆಗ್ತಾ ಇಲ್ಲ ಅನ್ನೋರಿಗಾಗಿ. ಸರ್ ಬರೋದನ್ನೆಲ್ಲ ನಾನು ಕ್ಯಾನ್ಸಲ್ ಮಾಡ್ತಾ ಕೂತಿದ್ದೀನಿ ಅನ್ನೋರಿಗಾಗಿನೂ ಅಲ್ಲ. ಅರ್ಥ ಆಯ್ತಲ್ವಾ? ಸೊ ಇಂಥವರು ತಾಳಿ ಕಟ್ಟುವಂಥ ಆ ಸಂದರ್ಭವನ್ನು, ಆ ಸನ್ನಿವೇಶವನ್ನು ನೋಡಬೇಕು ಕಣ್ಣಾರೆ. ಅಂದರೆ ಎಲ್ಲರಿಗಿನ ಮುಂದೆ ಹೋಗಿ ನಿಂತ್ಕೊಂಡು ಆ ತಾಳಿ ಕಟ್ಟುವಂಥ ಆ ಸಮಯದಲ್ಲಿ ಕರೆಕ್ಟಾಗಿ ಹೋಗಿ, ಕರೆಕ್ಟಾಗಿ ನಾವು ಅರತಕ್ಷತೆ ಅಲ್ವಾ, ಆ ಟೈಮಲ್ಲಿ ಹೋಗ್ತೀವಿ, ವಿಶ್ ಮಾಡ್ತೀವಿ, ಒಂದು ಫೋಟೋ ತೆಗೆಸ್ಕೋತೀವಿ, ಊಟ ಮಾಡ್ತೀವಿ, ಬರ್ತೀವಿ. ಇನ್ನು ಮುಂದೆ ಒಂದು ಸ್ವಲ್ಪ ಬದಲಾವಣೆಯನ್ನು ತನ್ನಿ. ಇದು 3ನೇ ಪರಿಹಾರ. 4ನೇ ಪರಿಹಾರ ಏನು ಅಂತ ಹೇಳಿದ್ರೆ, ಶಿವನ ದೇವಸ್ಥಾನದಲ್ಲಿ ಬೆಳಿಗ್ಗೆ ಪ್ರಾತಃ ಕಾಲದ ಒಂದು ಪೂಜೆ ನಡೀತದೆ. ಅಲ್ಲಿರುವಂಥ ಅರ್ಚಕರನ್ನ ಹೋಗಿ ವಿಚಾರಿಸಿ, ನಾನು ಅದಕ್ಕೆ ಹೇಳ್ತಿರೋದು, ಮಾತಾಡಿ ಕೇಳಿ ಸಿಗುತ್ತೆ, ವಿಷಯ ತಿಳಿಯುತ್ತದೆ. ಅರ್ಥ ಆಯ್ತಲ್ವಾ? ಅರ್ಚಕರನ್ನ, ಶಿವನ ದೇವಸ್ಥಾನದಲ್ಲಿರುವಂಥ ಅರ್ಚಕರನ್ನ ಕೇಳಿ, ಬೆಳಿಗ್ಗೆ ಪ್ರಾತಃ ಕಾಲದ ಶಿವನ ಪೂಜೆ ಏನು ನಡೀತದೆ, ಅದಕ್ಕೆ ಏನಾದರೂ ನನ್ನ ಕೈಲಾದಂಥ ಸೇವೆಯನ್ನು ನಾನು ಮಾಡಬಹುದಾ ಅಂತ ಕೇಳಿ. ಅದು ವಸ್ತು ಇರಬಹುದು, ಧನ ಸಹಾಯ ಇರಬಹುದು, ದೈಹಿಕ ಸಹಾಯನೂ ಇರ್ಬೋದು. ಇಲ್ಲಿ ಬಂದು ನಾನು ಕ್ಲೀನಿಂಗ್ ಮಾಡ್ಬೋದಾ, ಏನಾದರೂ ನಿಮ್ಗೆ ಹೆಲ್ಪ್ ಮಾಡ್ಬೋದಾ, ನಾನು ಅದನ್ನು ಕೇಳ್ಬೋದು. ಇಲ್ಲ ನಾನೇನೋ ವಸ್ತುಗಳನ್ನ ತಂದು ಕೊಡ್ಲಾ, ಏನಾದರೂ ಸಾಮಗ್ರಿಗಳನ್ನ ತಂದು ಕೊಡ್ಲಾ, ಸ್ವಾಮಿಗೆ ಏನಾದ್ರು ಹೂವನ್ನು ಅರ್ಪಿಸ್ಲಾ, ಸ್ವಾಮಿಗೆ ಏನಾದರೂ ನೈವೇದ್ಯವನ್ನು ಮಾಡಲಾ ಅನ್ನುವಂಥ ಪ್ರಾತಃ ಕಾಲದ ಪೂಜೆಯಲ್ಲಿ ತಾವು ಭಾಗವಹಿಸಬೇಕು. ಇದರಿಂದ ನೀವು ಅಂದುಕೊಂಡಂಥ ವರ ಅಥವಾ ವಧು ಶೀಘ್ರದಲ್ಲೇ ಬರ್ತಾರೆ. ವಿವಾಹಕ್ಕೆ ಸಂಬಂಧಪಟ್ಟಂಥ ಪ್ರತಿಬಂಧಕ ದೋಷಗಳು ಏನೇ ಇದ್ರೂ ಕೂಡ ಅದು ನಿವಾರಣೆ ಆಗುತ್ತೆ. 4 ಪರಿಹಾರನ ಮಾಡ್ಬೋದಾದರೆ 4 ಮಾಡ್ಬೋದು. 4 ಪರಿಹಾರದಲ್ಲಿ 3 ಪರಿಹಾರನೂ ಮಾಡ್ಬೋದು, 2 ಪರಿಹಾರನೂ ಮಾಡ್ಬೋದು. ಯಾವುದು ಸಾಧ್ಯವೋ, ಯಾರಿಗೆ ಸಾಧ್ಯವೋ ಅವರು ಇದರಲ್ಲಿ ಯಾವುದು ಸಾಧ್ಯವೋ ಆ ಪರಿಹಾರವನ್ನು ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ.